ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸುನೀತಾ ಪವನ್ ಹಾಗೆಯೇ ಪವನ್ ಸುನಿಲ್ ಲೈಫ್ ಸ್ಟೈಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಮೀನಾ ಅವರಪ್ಪಂದು ಕೊಬ್ಬಿನ ಗಾಡಿ ಇರುತ್ತೆ, ಅಂದರೆ ಕೊಬ್ಬಿನ ಹಾಲು ಮಾರೋ ಥರ ಗಾಡಿ ದೇವಸ್ಥಾನ ಹತ್ರ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ ಒಂದು ಗಾಡಿನ. ಅವರಪ್ಪ ಇದ್ದಾಗ ಮಾರ್ತಾ ಇರ್ತಾರೆ ಅದನ್ನು. ಅವರಮ್ಮ ಏನು ಮಾಡ್ತಾರೆ, ದುಡ್ಡು ಸಾಲ್ಟೇಜ್ ಬರುತ್ತೆ ನನ್ನ ಅಳಿಯಂದ್ರಿಗೆ 2 ಲಕ್ಷ ದುಡ್ಡು ಜೋಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಆ ಗಾಡಿನ ಮಾರ್ತಾರೆ. ಅದ್ರ ಬೆಲೆ 7,000 ರೂಪಾಯಿ ಕೊಡ್ತಾರೆ. ಅದನ್ನು ನೆನಪು ಮಾಡ್ಕೊತಾರೆ. ಅವರಪ್ಪ ಮಾರ್ತಾ ಇರ್ಬೋದು, ಹಾಲು ಮಾರ್ತಾ ಇದ್ರಲ್ವ ಕೊಬ್ಬಿನ ಹಾಲನ್ನ, ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಕನಕ ಹಾಗೆಯೇ ಮೀನಾ ಅವರಮ್ಮ ತುಂಬ ಅಳ್ತಾ ಇರ್ತಾರೆ. ಅವರು ಗಾಡಿನ ಹಾಕೊಂಡು ಹೋಗ್ತೀವಮ್ಮ ತೊಗೊಳ್ಳಿ ಇನ್ನು 7,000 ರೂಪಾಯಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಕೊಟ್ಟ ತಕ್ಷಣವೇ ಗಾಡಿ ಹುಷಾರಣ್ಣ, ಏನು ಪ್ರಾಬ್ಲಮ್ ಮಾಡಬೇಡಿ ಅಂತ ಹೇಳ್ತಾಳೆ ಮೀನಾ. ನೀವೇನು ತಲೆ ಕೆಡಿಸ್ಕೋಬೇಡಿ, ಆ ಗಾಡಿನೇನು ಪ್ರಾಬ್ಲಮ್ ಮಾಡಲ್ಲ, ನಾವು ನೀಟಾಗಿ ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡವ್ರು ಕೂಡ ಹೇಳ್ತಾರೆ. ಅಲ್ಲಿಗೆ ಸೂರ್ಯ ಬರ್ತಾನೆ. ಸೂರ್ಯ ಬಂದ ತಕ್ಷಣ ಏನು ನಡೀತಿದೆ ಇಲ್ಲಿ ಅಂತ ಹೇಳಿದಾಗ, ಅಳಿಯಂದ್ರೆ ನೀವೊಬ್ಬರು ಎಲ್ಲಿಗಂತ ಅಮೌಂಟ್ನ ಜೋಡಿಸ್ತೀರಾ, ನಾನು ಅದಕ್ಕೆ ಇಲ್ಲಿ ಗಾಡಿನ ಮಾರ್ತಾ ಇದ್ದೀನಿ, 7,000 ರೂಪಾಯಿಗೆ ಮಾರಿದ್ದೀನಿ, ತೊಗೊಳ್ಳಿ ಈ ದುಡ್ಡನ್ನ ಅಂತ ಕೊಡೋಕೆ ಹೋಗ್ತಾರೆ. ಅಲ್ಲ ಅತ್ತೆ, ನಾನು ಇದ್ದೀನಿ ಅಂತ ಹೇಳಿದ್ರು ಕೂಡ ನೀವು ಆ ಗಾಡಿನ ಮತ್ತೆ ಮಾರ್ತಾ ಇದ್ದೀರಲ್ಲ, ನಿಮ್ಗೆ ಏನು ಹೇಳೋದು ನಾನು, ಆ ಗಾಡಿ ವಾಪಸ್ ತೊಗೊಳ್ಳಿ, ಫಸ್ಟು ನೀವು ಅಮೌಂಟ್ನ ವಾಪಸ್ ಕೊಟ್ಬಿಡಿ ಅವ್ರಿಗೆ, ಗಾಡಿನ ನಾನು ವಾಪಸ್ ಇಸ್ಕೊಳ್ತೀನಿ ಅಂತ ಬಂದುಬಿಟ್ಟು ಆ ಗಾಡಿಯವರು ತಗೊಂಡಿರ್ತಾರಲ್ಲ ಅವ್ರ ಹತ್ರ ಬಂದುಬಿಟ್ಟು ಸೂರ್ಯ, ಸರ್ ಗಾಡಿನ ಗೊತ್ತಿಲ್ಲದೇ ನಿಮಗೆ ಮಾರಿಬಿಟ್ಟಿದ್ದಾರೆ ಸರ್, ಅದು ಗಾಡಿ ಕೂಡ ಪರಿಸ್ಥಿತಿ ಇಲ್ಲ ಸರ್, ಅದು ತುಂಬ ನೆನಪಿಂದ ಅದು ಗಾಡಿ, ಇಲ್ಲೇ ಬಿಟ್ಟೋಗ್ಬಿಡಿ ಸರ್, ತೊಗೊಳ್ಳಿ ಸರ್ ನಿಮ್ಮ ದುಡ್ಡನ್ನ ಅಂತ ಹೇಳ್ಬಿಟ್ಟು ಕೊಡ್ತಾರೆ ವಾಪಸ್. ಹಂಗಂದ ತಕ್ಷಣವೇ ಸರಿ ಅಂತ ಹೇಳ್ಬಿಟ್ಟು ಅವ್ರ ಗಾಡಿ ತೊಗೊಂಡಿರೋರು ಕೂಡ ಅಲ್ಲೇ ಬಿಟ್ಬಿಡ್ತಾರೆ. ಆವಾಗ ಮೀನಾ ತುಂಬ ಖುಷಿಯಿಂದ ಆ ಗಾಡಿನ ಮುತ್ತು ಕೊಡ್ತಾ ಇರ್ತಾಳೆ. ತಿರ್ಗಿ ಆಮೇಲೆ, ಮೀನಾ ನಿನಗೂ ಗೊತ್ತಾಗಲ್ವ, ಈ ರೀತಿ ಎಲ್ಲ ಕೆಲಸ ಮಾಡ್ತೀಯಲ್ಲ, ಅದು ನಿಮ್ಮ ಅಪ್ಪಂದು ನೆನಪು ಅಂತ ಹೇಳ್ತೀಯ, ಆ ಗಾಡಿನೇ ಮಾರ್ತಾ ಇದೆಯಲ್ಲ, ಅಮ್ಮ ಮಾರ್ತಾ ಇದ್ರು ಕೂಡ ನೀನು ಸುಮ್ಮನೆ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಕನಕಾರಮ್ಮ ಅವ್ರ ಹತ್ರ ಸ್ವಲ್ಪ ದುಡ್ಡಿರುತ್ತೆ, ಅಳಿಯಂದ್ರೆ ಇದನ್ನಾದರೂ ತೊಗೊಳ್ಳಿ ನೀವು ದುಡ್ಡನ್ನ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅತ್ತೆ ಬೇಡ ಅತ್ತೆ, ನಾನು ಜೋಡಿಸ್ತೀನಿ ಅಂತ ಹೇಳಿದ್ನಲ್ವಾ, ನೀವೇನಕ್ಕೆ ಮತ್ತೆ ಅಮೌಂಟ್ ಕೊಡೋಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ನನ್ನ ಕಡೆಯಿಂದ ಒಂದು ಸ್ವಲ್ಪ ಸಹಾಯ ಇರ್ಲಪ್ಪ, ನೀನು ಎಲ್ಲಿಗಂತ ಜೋಡಿಸ್ತೀಯ ಅಂತ ಹೇಳ್ಬಿಟ್ಟು ಅಮೌಂಟ್ನ ಕೊಡ್ತಾರೆ. ಅದನ್ನ ಇಸ್ಕೊಂಡು ಮನೆಗೆ ಬಂದು ಎಲ್ಲ ಲೆಕ್ಕ ಹಾಕ್ತಾ ಇರ್ತಾರೆ. ಅವರು ಫೈನಾನ್ಸ್ನವರು 1,50,000 ಕೊಟ್ಟಿದ್ರು, ಮತ್ತು ಚೇತನು ಒಂದು 10,000 ಕೊಟ್ಟಿದ್ರು, ಅಲ್ಲಿ 1,60,000 ಆಯಿತು. ಅವ್ರ ಅತ್ತೆ ಒಂದು 30,000 ಕೊಟ್ಟಿರ್ತಾರೆ. ಎಲ್ಲ 1,90,000 ಆಗಿದೆ ಮೀನಾ. ಇನ್ನು 10,000 ರೂಪಾಯಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ರೀ ಒಂದು ಕೆಲಸ ಮಾಡೋಣ, ನಂದು ಸ್ಕೂಟಿ ಇದೆಯಲ್ಲ ಆ ಸ್ಕೂಟಿನ ಮಾರ್ಬೇಡ ಅಂತ ಹೇಳಿದಾಗ, ನೀನು ದೇವಸ್ಥಾನಕ್ಕೆ ಅದರಲ್ಲಿ ಹೂವು ತೊಗೊಂಡೋಗಿ ಕೊಡ್ತೀಯ ಮೀನಾ, ಅದು ದೇವ್ರ ಸೇವೆಗೆ ಅಂತ ಇಟ್ಕೊಂಡಿರುವಂಥದ್ದು, ಆ ಗಾಡಿನೆಲ್ಲ ನಾನು ಮಾರೋಕ್ಕೆ ಬಿಡೋದಿಲ್ಲ, ಏನಾದರೂ ಒಂದು ದೇವ್ರಿದ್ದಾನೆ ಹೆಲ್ಪ್ ಮಾಡೇ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೂರ್ಯ ಒಂದು ಮಾತು ಹೇಳ್ತಾನೆ, ಮೀನಾ ಒಂದು ಕೆಲಸ ಮಾಡೋಣ, ಈ ಮಂಚನ ಮಾರ್ಬಿಡೋಣ, ಈ ಮಂಚ ತುಂಬ ಒಳ್ಳೆ ವುಡ್ಡಿಂದ ಮಾಡಿಸಿರುವಂಥ ಒಂದು ಫರ್ನಿಚರ್ ಇದನ್ನು ಮಾರ್ಬೇಡ ಅಂತ ಅಂದಾಗ, ರೀ ಬೇಡ ರೀ, ಅದನ್ನ ನೀವು ಆಸೆ ಪಟ್ಟು ಕೆಳಗಡೆ ಮಲ್ಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಂದಿರೋ ಮಂಚ, ಅದನ್ನು ಮಾರೋದು ಬೇಡ ಅಂತ ಮೀನಾ ಹೇಳ್ತಾಳೆ. ಇಲ್ಲಿ ಒಂದು ಕಡೆ ಎಲ್ಲಾದರೂ ದೇವ್ರು ಒಂದು ಕಡೆ ಸಹಾಯ ಮಾಡ್ತಾನೆ ಅಂತ ಅಂದ್ಕೊಳೋಷ್ಟರಲ್ಲಿ ರಂಗನಾಥ್ ಅವ್ರು ಬರ್ತಾರೆ. ಏನಪ್ಪ ಇನ್ನೂ ಮಲಗಿಲ್ವಾ, ಇಬ್ಬರು ಮಾತಾಡ್ತಲೇ ಕೂತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ದುಡ್ಡೆಲ್ಲ ಮುಂದೆನೇ ಇರುತ್ತೆ. ರಂಗನಾಥ್ ಅವ್ರು ನೋಡ್ತಾರೆ ಅದನ್ನೆಲ್ಲ. ನೋಡಪ್ಪ, ನನ್ನ ಕಡೆ ಸಹಾಯ ಮಾಡೋಕ್ಕಾಗೋದು ಇಷ್ಟೇ, ತಗೊಳಪ್ಪ ನನ್ನ ಕಡೆಯಿಂದ ಒಂದು 10,000 ದುಡ್ಡಿದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅಪ್ಪ ಬೇಡಪ್ಪ ಅಂತ ಅಂದಾಗ, ನೋಡು ಸೂರ್ಯ, ನಾನು ಮೊದಲು ದುಡಿಬೇಕಾದಾಗ ಏನಾದರೂ ಈ ಥರ ಪರಿಸ್ಥಿತಿ ಬಂದಿದ್ರೆ ಮೀನರ್ ಫ್ಯಾಮಿಲಿನ ನಾನೇ ನೋಡ್ಕೊಳ್ತಾ ಇದ್ದೆ, ಆದರೆ ಈಗ ನನ್ನ ಕೈಲಿ ಸಹಾಯ ಮಾಡೋಕ್ಕಾಗೋದು ಇಷ್ಟೇ, ನೀನು ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆವಾಗ ತೊಗೊಳ್ತಾನೆ ಸೂರ್ಯ. ತೊಗೊಂಡ ತಕ್ಷಣನೇ ಮೀನಾ ಬಂದ್ಬಿಟ್ಟು ಮಾಮೂನ್ ದಿಮ್ಮನ ಕಾಲಿಡ್ಕೊತಾಳೆ. ಮಾವ ತುಂಬ ಥ್ಯಾಂಕ್ಸ್ ಮಾವ, ನಿಮ್ಮಿಂದ ನಂಗೆ ತುಂಬ ಹೆಲ್ಪ್ ಆಯಿತು ಅಂದಾಗ, ಎದಳಮ್ಮ ಮಗಳೇ ಎದಳು, ನೀನು ಅಳ್ಬೇಡ, ಸುಮ್ಮನಿರು, ನಾನಿದ್ದೀನಿ, ಏನು ಮಾಡ್ತೀಯಾ, ನನಗೇನಾದರೂ ಅವಾಗಿನ ಥರ ದುಡಿಯೋದಿದ್ದರೆ ನಿನ್ನ ಫ್ಯಾಮಿಲಿನ ಜವಾಬ್ದಾರಿನೇ ನಾನು ತೊಗೊಳ್ತಾ ಇದ್ದೆ, ಆದರೆ ನನ್ನ ಕೈಲಿ ಇವಾಗ ಆಗಲ್ಲ ಮಗು, ಹಾಗಾಗಿ ಇಷ್ಟು ಮಾತ್ರ ನಾನು ಸಹಾಯ ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟು 10,000 ಕೊಟ್ಟು ಹೋಗ್ತಾರೆ. ಆವಾಗ ಇವರಿಬ್ಬರು ತುಂಬ ಖುಷಿಯಿಂದ, ನೋಡಿ ದೇವ್ರಿದ್ದಾರೆ ಅಂತ ಅಂದ್ಕೊಳೋಷ್ಟರಲ್ಲಿ ನಮ್ಗೆ 10,000 ದುಡ್ಡು ಅಡ್ಜಸ್ಟ್ ಆಯಿತು, 2 ಲಕ್ಷ ಅಮೌಂಟ್ ಕೂಡ ಅಡ್ಜಸ್ಟ್ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಲಾಯರ್ ಆಫೀಸ್ಗೆ ಬರ್ತಾರೆ ಸತ್ಯಣ್ಣ ಹತ್ರ. ಇಲ್ಲಿ ಬಂದ ತಕ್ಷಣವೇ ಅಲ್ಲಿ ಇರ್ತಾರಲ್ವ, ಸರ್ ದುಡ್ಡು ಅರೇಂಜ್ ಆಗಿದೆ ಸರ್ ಅಂತೇಳಿ ತೊಗೊಂಡು ಬರ್ತಾರೆ. ಆವಾಗ ತೊಗೊಂಡು ಬಂದ ತಕ್ಷಣವೇ 2 ಲಕ್ಷ ಅಮೌಂಟ್ನ ಕೊಡ್ತಾರೆ. ಸರ್ ದುಡ್ಡು ಅರೇಂಜ್ ಆಗಿದೆ ಸರ್ 2 ಲಕ್ಷ ಅಡ್ಜಸ್ಟ್ ಆಗಿದೆ ಅಂತ ಅಂದಾಗ, ಇನ್ನೊಬ್ಬರು ಲಾಯರ್ ಇರ್ತಾರಲ್ವ, ತೊಗೊಳ್ಳಿ ಈ ಅಮೌಂಟ್ನ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರು 2 ಲಕ್ಷ ಅಮೌಂಟ್ನ ಈಸ್ಕೋತಾರೆ. ಸರ್ ಇವಾಗ ಇನ್ನೇನು ಸರ್ 2 ಲಕ್ಷ ದುಡ್ಡು ಏನೇನೋ ಕಷ್ಟಪಟ್ಟು ಅಡ್ಜಸ್ಟ್ ಮಾಡಿದ್ದೀವಿ ಸರ್, ಈಗ ಹೇಗೆ ಸರ್ ನೀವು ಬಿಡಿಸ್ಕೋತೀರಾ ಮಂಜುನ ಅಂತ ಅಂದಾಗ, ನೀವು ಅಮೌಂಟ್ ಕೊಟ್ಟಿದ್ದೀರಲ್ವ ನನಗೆ, ಇನ್ನು ಯೋಚನೆ ಮಾಡಬೇಡಿ, ನಿಮ್ಮ ಮಂಜುನ ಬಿಡಿಸೋ ಜವಾಬ್ದಾರಿ ನಂದು, ನಾನು ಹೇಗೆ ಬಿಡಿಸ್ತೀನಿ
ಬಿಡಿಸ್ತೀನೋ ಏನು ಮಾಡ್ತೀನೋ ಅದು ನನಗೆ ನಾನು ಇಷ್ಟಪಟ್ಟಂಗೆ ನಾನು ಬಿಡಿಸ್ಕೊತೀನಿ, ನೀನು ಯೋಚನೆ ಮಾಡಬೇಡ ಸೂರ್ಯ, ನೀನು ಆರಾಮಾಗಿ ಧೈರ್ಯವಾಗಿ ಹೋಗು, ನಾನು ಬಿಡಿಸ್ಕೊತೀನಿ ಅಂತ ಅಂದಾಗ, ಸರ್ ನಿಮ್ಮ ಮೇಲೆ ನನ್ನ ಧೈರ್ಯ ಇದೆ ಸರ್, ನಿಮ್ಮಿಂದನೇ ನನಗೆ ಸ್ವಲ್ಪ ಧೈರ್ಯ ಬಂದಿದೆ, ಆದಷ್ಟು ಬೇಗ ಬಿಡಿಸ್ಕೊಡಿ ಸರ್ ಅಂತ ಹೇಳಿದಾಗ ಅವರು ಸರಿ ಹೋಗು ಸೂರ್ಯ ಅಂತೇಳಿ ಕಳಿಸ್ತಾರೆ. ಇಲ್ಲಿ ಇನ್ನೊಬ್ರು ಇರ್ತಾರಲ್ವಾ, ಅವರು ಸರ್ ಇದು 2 ಲಕ್ಷ ದುಡ್ಡು ಇಸ್ಕೊಂಡಿದ್ದೀರಲ್ಲ, ಇದು ನಿಮ್ಮ ಫೀಸಾ ಅಂತ ಕೇಳ್ತಾರೆ. ನೋಡಪ್ಪ, ಅವ್ರ ಹತ್ರ ನಾನು ತುಂಬ ಬಡವರು, ಅವ್ರ ಹತ್ರ ನಾನು ಫೀಸ್ ತೊಗೊಳ್ತಾ ಇಲ್ಲ. ಯಾಕೆ ಅಂತಂದರೆ ನಾನು ಸತ್ಯಣ್ಣ ಅಂತ ಹೆಸರಿಟ್ಕೊಂಡಿದ್ದೀನಿ, ನಾನು ಯಾವತ್ತೂ ಸತ್ಯದ ಕಡೆನೇ, ಹಾಗಾಗಿ ನಾನು ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕೇಸ್ನ ನಾನು ಫ್ರೀಯಾಗೇ ಮಾಡಿಕೊಡ್ತಾ ಇದ್ದೀನಿ, ಯಾವತ್ತಾದರೂ ಒಂದಿನ ಅಮೌಂಟ್ನ ಈಸ್ಕೊತೀನಿ, ಇವಾಗ ಸದ್ಯಕ್ಕೆ ನಾನು ಅಮೌಂಟ್ ಈಸ್ಕೊತಾ ಇಲ್ಲ, ಅವ್ರಿಗೆ ನಾನು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀನಿ ಈ ಕೇಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯಿತಾ ಸರ್, ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಅಂದ್ಕೊತಾರೆ. ಈಗ ನಿನಗೆ ಒಂದು ಹೇಳಿದ್ದೆ ನಾನು, ಅವರು ಫ್ಯಾಮಿಲಿ ಬಗ್ಗೆ ಅಂದರೆ ಕೇಸ್ ಕೊಟ್ಟಿದ್ದಾರಲ್ವಾ ಶಾಂತಮ್ಮ ಅಂತ, ಅವ್ರ ಬಗ್ಗೆ ನೀನು ತಿಳ್ಕೊಂಡಿದ್ದೀಯಾ ಅಂದಾಗ, ಹ್ಞೂ ಸರ್, ಅವರು ಇವಾಗ 3 ಜನ ಸೊಸೆಯರು, 3 ಜನ ಮಕ್ಕಳಿದ್ದಾರೆ ಅವ್ರಿಗೆ, 2 ಸೊಸೆಯರು ಒಂದು ಸ್ವಲ್ಪ ಶ್ರೀಮಂತರ ಮನೆ ಕಡೆಯಿಂದ ಬಂದಿರೋರು, ಇವರು ಮೀನಾ ಇವಾಗ ಬಂದಿದ್ರಲ್ಲ ಅವರು ಸ್ವಲ್ಪ ಬಡವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಹೋಗೋಣ ನಡಿ, ಎಲ್ಲ ಅಡ್ಜಸ್ಟ್ ಮಾಡೋಣ, ಒಂದು ಫೈಲ್ ಇದೆ ನಾನು ರೆಡಿ ಮಾಡ್ಕೊಬತ್ತೀನಿ ಅಂತ ಹೇಳಿ ಸೀದಾ ಶಾಂತಿ ಕಸ್ತೂರಿ ಅವ್ರ ಮನೆಗೆ ಬರ್ತಾರೆ. ಬಂದ ತಕ್ಷಣ ಸತ್ಯಣ್ಣ ಆ ಕಡೆ ನಿಂತಿರ್ತಾರೆ, ಈ ಕಡೆ ಇಲ್ಲಿ ಶಾಂತಿ ಅನ್ನೋರು ಇದ್ದಾರಾ ಅಂತ ಕೇಳ್ತಾರೆ. ಹೌದು ನಾನೇ ಶಾಂತಿ ಬಾಯಿ ಸಕ್ಕರೆ ಬಾಯಿ ಅಂತ ಹೇಳಿ ಹೇಳ್ತಾರೆ. ಒಳಗಡೆ ಬರ್ಬೋದಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಏನಕ್ಕೆ ಅಂತ ಅಂದಾಗ, ನಾನು ಮಂಜುನ್ ಕೇಸ್ ಮಾತಾಡಕ್ಕೆ ಬಂದಿದ್ದೀನಿ, ಇಲ್ಲಿ ನಾನು ಮಂಜುನ್ ಕಡೆ ಲಾಯರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಬನ್ನಿ, ಆಯಿತು, ಬನ್ನಿ ಸರ್ ಒಳಗಡೆ ಬನ್ನಿ ಅಂತೇಳಿ ಕಸ್ತೂರಿ ಅವರು ಕರೀತಾರೆ. ಇವಳು ಅವಳ ಮಕನೇ ನೋಡ್ತಿರ್ತಾಳೆ. ತಿರ್ಗಿ ಆಮೇಲೆ ಬಂದು ಕೂತ್ಕೋತಾರೆ. ಮೇಡಮ್ ಏನಾದ್ರು ಕಾಫಿ ಟೀ ತೊಗೊಳ್ತೀರಾ ಅಂತ ಕೇಳಿದಾಗ, ನನಗೆ ಕಾಫಿ ಟೀ ಏನೂ ಬೇಡ, ನಾನೀಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಆ ಹುಡುಗ ಪಾಪ ಚಿಕ್ಕ ಹುಡುಗ ಇನ್ನೂ ಓದ್ಕೊತಾ ಇದ್ದಾನೆ, ಅವನ ಮೇಲೇನು ಏನು ಅಷ್ಟೊಂದು ಕೇಸ್ಗಳೆಲ್ಲ ಏನಿಲ್ಲ, ಇದು ಫಸ್ಟ್ನೇ ಕೇಸ್ ಅಷ್ಟೇನೆ, ಇವಾಗ ನೀವು ಹೋಗಿ ಕಂಪ್ಲೇಂಟ್ ಕೊಡ್ತೀರಾ, ಅವ್ನು ಕೋರ್ಟಿಗೆ ಹೋಗ್ತಾನೆ, ಜಾಮೀನು ಮೇಲೆ ಬಿಡಿಸ್ಕೊಬರ್ತಾರೆ, ನಿಮ್ಗೆ ಏನು ಲಾಭ ಇದರಿಂದ ಅಂತೇಳಿ ಕೇಳ್ತಾರೆ. ನನಗೇನು ಲಾಭ ಇಲ್ಲ, ಅವರು ಸಂಕಟ ಪಡೋದನ್ನ ನಾನು ನೋಡಬೇಕು, ಅವ್ರು ನೋವು ತಿನ್ನೋದನ್ನ ನಾನು ನೋಡಬೇಕು. ಅಲ್ಲ ರೀ, ಅವ್ನು ಏನು ಮಾಡಿದ್ದಾನೆ ಗೊತ್ತಾ, ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಮನೇಲೂ ಕಳ್ತನ ಮಾಡ್ದ, ಮತ್ತು ನನ್ನ ಮಗನ ಗಾಡಿನೂ ಎತ್ಕೊಂಡು ಹೋಗಿದ್ದ, ಈಗೆಲ್ಲ ಮಾಡಿದ್ದಾನೆ, ಮತ್ತು ನನ್ನ ಅವಮರ್ಯಾದೆ ಮಾಡಿದ್ದಾರೆ ಅಂತೇಳಿ ನನ್ನ ಬ್ಯಾಗ್ನ ಕದ್ದವನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿ ಸತ್ಯಣ್ಣ ಹೇಳ್ತಾರೆ, ನೋಡಮ್ಮ ನೀವು ಅವನಿಗೆ ಹರ್ಟ್ ಮಾಡಿದ್ದೀರಂತ, ಏನೋ ಅವ್ನು ತಿಳಿದೋ ತಪ್ಪು ಮಾಡಿದ್ದಾನೆ, ನಿನ್ನ ಬ್ಯಾಗ್ನ ಕಿತ್ಕೊಂಡಿದ್ದಾನೆ. ಈಗ ನೀನು ಒಂದು ಕೆಲಸ ಮಾಡು, ನೀನು ಕೋರ್ಟ್ ಕಚೇರಿ ಅಂತ ಹೋದರೆ ನಿನಗೇನು ಲಾಭ ಸಿಕ್ಕೋದಿಲ್ವಲ್ಲ, ನಿನಗೇನು ಲಾಭ ಸಿಗುತ್ತೆ, ನಿನಗೆ ಸಂಕಟ ಆಗುತ್ತಷ್ಟೇ ಅಲ್ಲ, ಒಂಥರ ನಿನಗೆ ಖುಷಿ ಆಗ್ಬೋದು ಅವ್ರಿಗೆ ನೋವು ಕೊಟ್ಟೆ ಅನ್ನೋದು ಬಿಟ್ಟರೆ ಇನ್ನೇನು ನಿನಗೆ ಸಿಗಲ್ವಲ್ಲ ಅಂತ ಹೇಳಿದಾಗ, ಅಲ್ಲ ಸರ್ ನಾನು ಹೋಗ್ಬೇಕಾದಾಗ ಬ್ಯಾಗ್ ಸರ್ ಅವ್ನು ಕಿತ್ಕೊಂಡು ಹೋಗಿರೋದು ನಂದು, ನನ್ನ ಕೈಯಲ್ಲಿ ನಾನೇನಾರ ಬಿದ್ದು ಕಾಲು ಕೈಯೆಲ್ಲ ಮುರಿದೋಗಿದ್ರೆ ಏನು ಮಾಡಬೇಕಿತ್ತು ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಸತ್ಯಣ್ಣನ ಕೈಲಿ ಇನ್ನೊಬ್ಬರು ಲಾಯರ್ ಇರ್ತಾರಲ್ಲ, ಅವರು ಸಣ್ಣದಾಗೆ ಕಿವಿಲಿ ಮಾತಾಡ್ತಾ ಇರ್ತಾರೆ. ಇವರು ಏನು ಮಾತಾಡ್ತಾ ಇರ್ಬೋದು ಅವರಿಬ್ಬರು ಅಂತ ಹೇಳ್ಬಿಟ್ಟು ಶಾಂತಿ ಸಕ್ಕರೆ ಒಂದೇ ಸಮ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಬ್ಸರ್ವ್ ಮಾಡಬೇಕಾದಾಗ, ಸರ್ ಏನು ಸರ್ ಗುಸು ಅಂತ ಮಾತಾಡ್ತಿದ್ದೀರಾ, ನಮಗೊಂದು ಸ್ವಲ್ಪ ಅರ್ಥ ಆಗೋ ಥರ ಮಾತಾಡಿ ಅಂತ ಅಂದಾಗ, ನೋಡಮ್ಮ ನಿಮಗೆ ಇವಾಗ ಏನು ಹೇಳ್ತಾ ಇದ್ದೀನಿ ಗೊತ್ತಾ, ನೀವು ಕೋರ್ಟ್ ಕಚೇರಿಗೆ ಹೋದರೆ ನಿಮಗೆ ಏನು ಪ್ರಯೋಜನ ಇಲ್ಲ, ನಿಮ್ಗೇನಾದರೂ ಲಾಭ ಬರೋದಿದ್ರೆ ಉಪಯೋಗಿಸ್ಕೊಳ್ಳಿ, ಯಾಕೆ ಬಿಡ್ತೀರಾ ಸರ್, ಇವಾಗ ಏನು ಸರ್ ನನಗೆ ಲಾಭ, ನನಗೇನು ಲಾಭ, ನಾನು ಕೇಸ್ ವಾಪಸ್ ತೊಗೊಂಡ್ರೆ ಅಂತೇಳಿ ಶಾಂತಿ ಕೇಳ್ತಾಳೆ. ಈಗ ಒಂದು ಕೆಲಸ ಮಾಡ್ತೀನಿ, ನಿನಗೆ ಅಷ್ಟು ದುಡ್ಡು ಅಂತ ಕೊಟ್ಬಿಡ್ತೀನಿ, ಈಗ ಕೇಸ್ನ ವಾಪಸ್ ತೊಗೊ ನೀನು ಅಂತ ಹೇಳಿದಾಗ, ಎಷ್ಟು ಅಂತ ಕೇಳ್ತಾಳೆ ಶಾಂತಿ. ನೋಡಿ ಅಮ್ಮ ಒಂದು 50,000 ಕೊಡ್ತೀನಿ ಅಂತ ಫಸ್ಟ್ ಹೇಳ್ತಾರೆ. ಇಲ್ಲ 50,000ಕ್ಕೆಲ್ಲ ನಾನು ಕೇಸ್ನ ವಾಪಸ್ ತೊಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಮತ್ತು ಎಷ್ಟು ಬೇಕು ನಿನಗೆ, ನಿನ್ನ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅಂತೇಳಿ ಸತ್ಯಣ್ಣ ಕೇಳ್ತಾರೆ. ನನಗೆ ಏನಿಲ್ಲ ಅಂತಂದ್ರೂ ಕೂಡ ಒಂದು 2 ಲಕ್ಷ ಅಷ್ಟಿರ್ಬೋದಪ್ಪ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಸರಿ ಆಯಿತು, ನಾನು 2 ಲಕ್ಷಕ್ಕೆ ಒಪ್ಕೊತೀನಿ, ನೀನು ಕೇಸ್ನ ವಾಪಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಆಯ್ತಾಯಿತು, ಕೇಸ್ನ ವಾಪಸ್ ತೊಗೊಳ್ತೀನಿ ನಾನು ಅಂತ ಹೇಳ್ತಾರೆ. ನೀನು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ನ ವಾಪಸ್ ತೊಗೊಂಡಿದ್ದೀನಿ ಅಂತೇಳಿ ಅಲ್ಲಿ ಸೈನ್ ಹಾಕ್ಬಿಟ್ಟು ಒಂದು ಫಾರಮ್ ಮೇಲೆ ನನ್ನ ಹತ್ರ ಸೈನ್ ಹಾಕಿ ಕೊಡಬೇಕು ನೀನು, ಆವಾಗ ನನ್ನ ಕೇಸ್ನ ನೀನು ವಾಪಸ್ ತೊಗೊಂಡಿದ್ದೀಯ ಅಂತಲೇ ಅರ್ಥ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯಿತು ನಾನು ಸೈನ್ ಹಾಕ್ಕೊಡ್ತೀನಿ ಅಂತ ಶಾಂತಿ ಒಪ್ಕೊತಾಳೆ. ಮತ್ತು ಈಗ 2 ಲಕ್ಷ ನಾನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಬ್ರು ಲಾಯರ್ ಇರ್ತಾರಲ್ಲ ಅವ್ರಿಗೆ ಹೇಳ್ತಾರೆ, ಕೊಟ್ಬಿಡಪ್ಪ 2 ಲಕ್ಷ ಅಮೌಂಟ್ನ ಅಂತ ಹೇಳ್ಬಿಟ್ಟು. ಆವಾಗ ಖುಷಿಯಿಂದ 2 ಲಕ್ಷ ಬಂದ ತಕ್ಷಣವೇ ತುಂಬ ಖುಷಿ ಆಗ್ಬಿಡುತ್ತೆ ಶಾಂತಿಗೆ. 2 ಲಕ್ಷ ಅಮೌಂಟ್ ಬಂತಲ್ಲ, ನಾನೊಂದು ಕಂಪ್ಲೇಂಟ್ ಕೊಡೋದು
ಮಾಡೋದ್ರಿಂದ ಅಂತೇಳಿ ಅವಳಿಗೆ ದುಡ್ಡು ನೋಡಿದ್ರೇ ಒಂಥರ ಖುಷಿ ಆಗ್ಬಿಟ್ಟಿದೆ. ಲಾಯರ್ಗೆ ಕೂಡ ಅದೇ ವೀಕ್ನೆಸ್ ಬೇಕಾಗಿತ್ತು ಸತ್ಯಣ್ಣಂಗೆ. ಅವ್ರು ದುಡ್ಡಿಗೆ ಆಸೆ ಪಡ್ತಾರಂತಾನೆ ಅವ್ರಿಗೆ ಮೊದಲೇ ಗೊತ್ತಿತ್ತು. ಅದು ದುಡ್ಡಿನ ರುಚಿ ತೋರಿಸ್ಬಿಟ್ಟು ಏನಾದರೂ ಮಾಡಿ ಈ ಕಂಪ್ಲೇಂಟ್ನ ವಾಪಸ್ ತೊಗೊಂಡು ಮಾಡ್ಬೇಕನ್ನೋದೇ ಅವ್ರ ಪ್ಲಾನ್ ಆಗಿರುತ್ತೆ ಅಷ್ಟೇನೆ. ಹಾಗಾಗಿ 2 ಲಕ್ಷ ದುಡ್ಡನ್ನ ಆಸೆನ ತೋರಿಸಿ ಶಾಂತಿಗೆ ಕೇಸ್ನ ವಾಪಸ್ ತೊಗೊಳ್ಳೋ ಥರ ಮಾಡಿದ್ದಾರೆ. 2 ಲಕ್ಷ ಕೊಟ್ಟ ತಕ್ಷಣನೇ ಎತ್ಕೊಬಿಡ್ತಾಳೆ ಶಾಂತಿ. ಎತ್ಕೊಂಡು ಮತ್ತೆ ಬನ್ನಿ ಹೀಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಅಲ್ಲಿ ಕಂಪ್ಲೇಂಟ್ನ ವಾಪಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಶಾಂತಿಗೆ ಹೇಳ್ತಾರೆ. ಆಯಿತು, ಒಂದು ಕಂಡೀಷನ್ನು ನಂದು ಅಂತ ಹೇಳ್ತಾರೆ. ಏನು ನಿಂದು ಕಂಡೀಷನ್ನು ಅಂತ ಹೇಳಿದಾಗ, ನಾನು 2 ಲಕ್ಷ ದುಡ್ಡು ತೊಗೊಂಡಿದ್ದೀನಂತ ನೀವು ಯಾರ ಹತ್ರನೂ ಹೇಳುವಾಗಿಲ್ಲ, ನಮ್ಮ ಮನೆಯಲ್ಲೂ ಯಾರಿಗೂ ಹೇಳಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟೇ ತಾನೇ, ಅದು ನನ್ನ ಮಧ್ಯೆ ನಿನ್ನ ಮಧ್ಯೆ ನಡೆದಿರುತ್ತೆ, ಯಾರಿಗೂ ಹೇಳಲ್ಲ 2 ಲಕ್ಷ ದುಡ್ಡು ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸರಿ ಆಯಿತು, ನಾನು ಬರ್ತೀನಿ, ನೀವೊಂದು 10 ನಿಮಿಷ ಹೊರಗಡೆ ಇರಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಿ ಹಾಗಾದ್ರೆ ಆಯ್ತಲ್ಲ, ಇನ್ನೇನು ಕಂಪ್ಲೀಟ್ ಆಯ್ತಲ್ಲ, ಕೇಸ್ನ ವಾಪಸ್ ತೊಗೊಳ್ಳಿ. ಯಾಕೆ ಅಂತಂದರೆ ಪಾಪ ಅವನು ಕೂಡ ಓದ್ಕೊಳ ಹುಡುಗ, ಚಿಕ್ಕ ಹುಡುಗ, ಇನ್ನು ಅವ್ರ ಮನೇಲಿ ಯಾರು ಗಂಡು ಮಕ್ಳು ಅನ್ನೋರೇ ಇಲ್ಲ, ಒಬ್ಬನೇ ಮಗ ಇರೋದು, ಅವನ ಮನೆ ಫ್ಯಾಮಿಲಿನೆಲ್ಲ ನೋಡ್ಕೋಬೇಕು. ಆದರೆ ನಿಮ್ಮ ರಿಲೇಷನ್ನು ಬೇರೆ ಕೂಡ ಅಲ್ಲ, ನೀವು ಯಾಕೆ ಯೋಚನೆ ಮಾಡಬೇಕು, ಆರಾಮಾಗಿ ನೀವು ಅವನ ಮೇಲೆ ಕರುಣೆ ತೋರಿಸ್ಬೋದಲ್ವಾ ಸ್ವಲ್ಪನಾದರೂ ಅಂದಾಗ, ಸರಿ 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 ಆಯಿತು, 2 ಲಕ್ಷ ದುಡ್ಡು ಕೊಡ್ತೀನಿ ಅಂತಂದರೆ ನಾನು ಆರಾಮಾಗಿ ಕೇಸ್ನ ವಾಪಸ್ ತೊಗೊಳ್ತೀನಿ ಅಂತಲೇ ಫುಲ್ ಶಾಕ್ ಆಗ್ತಾಳೆ. ನೀವು ಹೇಳಿದ ತಕ್ಷಣವೇ ನಾನು ವಾಪಸ್ ತೊಗೊಬಿಡ್ಬೇಕಾ ಕಂಪ್ಲೇಂಟ್ನ ಅಂತೇಳಿ ಹೇಳಿದಾಗ, ತೊಗೊಳ್ಳಿ, ಅಮೌಂಟ್ ಕೊಡ್ತೀವಿ, ಫಸ್ಟ್ ಅಮೌಂಟ್ ಕೊಟ್ಟ ಮೇಲೆ ನೀವು ಕೇಸ್ ವಾಪಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವಾಗ 2 ಲಕ್ಷ ಅಮೌಂಟ್ನ ಲಾಯರಲ್ಲಿ ಇಡ್ತಾರೆ. ಇನ್ನೊಬ್ರು ಲಾಯರ್ ಇರ್ತಾರಲ್ಲ ಅವರು. ಹಂಗೆ ಇಟ್ಟ ತಕ್ಷಣವೇ 2 ಲಕ್ಷ ನೋಡಿದ ತಕ್ಷಣ ಬಾಯ್ ಬಿಡ್ತಾಳೆ ಶಾಂತಿ. ಬಾಯ್ ಬಿಟ್ಟು ತುಂಬ ಶಾಕ್ ಆಗಿಬಿಡ್ತಾಳೆ. ದುಡ್ಡಿಗೆ ಆಸೆ ಪಟ್ಟಿರೋಳೆ ಶಾಂತಿ, ಎಲ್ರಿಗೂ ಗೊತ್ತದು, ದುಡ್ಡು ಅಂದ್ರೇ ಬಾಯ್ ಬಿಡ್ತಾಳೆ. ಆ 2 ಲಕ್ಷ ಕೊಟ್ಟ ತಕ್ಷಣವೇ ಬಾಯ್ ಬಿಟ್ಬಿಡ್ತಾಳೆ. ಸರಿ ಸರಿ ಆಯಿತು, 2 ಲಕ್ಷನ ತೊಗೊಳ್ತೀನಿ, ನಾನು ಕೇಸ್ನ ಕೂಡ ವಾಪಸ್ ತೊಗೊತೀನಿ ಅಂತೇಳಿ ಅವಳ ಪಾಡಿಗಳು, ನೀವು ಹೊರಗಡೆ ಇರಿ, ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ತಾಳೆ. ಸರಿ ಆಯಿತು, ನಾವು ಹೊರಗಡೆ ಕಾಯ್ತಾ ಇರ್ತೀವಿ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಹೇಳಿ ಬರ್ತಾರೆ. ಬಂದ ತಕ್ಷಣ 2 ಲಕ್ಷ ಅಮೌಂಟ್ನ ಎತ್ಕೊಬಿಡ್ತಾಳೆ. ಎತ್ಕೊಂಡು ಸಕ್ಕರೆ ಕಸ್ತೂರಿ ಬಾರೆ ಇಲ್ಲಿ ಅಂತೇಳಿ ಒಳಗಡೆ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ, ದರ ಹೇಳ್ಕೊಂಡು ಕರ್ಕೊಂಡು ಹೋದ ತಕ್ಷಣವೇ ಸತ್ಯಣ್ಣ ತುಂಬ ಖುಷಿ ಆಗಿಬಿಡುತ್ತೆ. ಇನ್ನೇನು ಕೇಸ್ ಕಂಪ್ಲೇಂಟ್ನ ವಾಪಸ್ ತೊಗೊತಾಳೆ ಅಂತ ಹೇಳ್ಬಿಟ್ಟು. ಅವಾಗ ಇಲ್ಲಿ ಕಸ್ತೂರಿನ ಕರ್ಕೊಂಡು ಬಂದು, ನೋಡೇ ಕಸ್ತೂರಿ, ಈ ವಿಷಯನ ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ, ಈ 2 ಲಕ್ಷ ಅಮೌಂಟ್ನ ಇಲ್ಲೇ ಇಟ್ಟಿರ್ತೀನಿ, ನಾನು ಕಂಪ್ಲೇಂಟ್ನ ವಾಪಸ್ ತೊಗೊಂಡು ಕೊಟ್ಟು ಬಂದು ನಾನು ಅಮೌಂಟ್ನ ಎತ್ಕೊಂಡು ಹೋಗ್ತೀನಿ, ನೀನು ಕೂಡ ಈ ವಿಷಯನ ಯಾರಿಗೂ ಹೇಳುವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕಸ್ತೂರಿಗೆ ಹೇಳ್ತಾಳೆ. ಸರಿ ಸರಿ ಆಯಿತು, ನಾನು ಯಾರಿಗೂ ಹೇಳೋದಿಲ್ಲ ಬಿಡು, ಆಯಿತು, ಈ ಅಮೌಂಟ್ನ ತೊಗೊಂಡಿರೋದು ಕೂಡ ನಾನು ಯಾರಿಗೂ ಹೇಳೋದಿಲ್ಲ, ನೀನು ಫಸ್ಟ್ ಹೋಗಿ ಕಂಪ್ಲೇಂಟ್ನ ವಾಪಸ್ ತೊಗೊಂಡು ಅವ್ರಿಗೆ ಸೈನ್ ಹಾಕ್ಬಿಟ್ಟು ಬರೋಗು ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ ತುಂಬಾ ಖುಷಿ ಆಗಿಬಿಡುತ್ತೆ ಕಸ್ತೂರಿ ಕೂಡ ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ಲಂತ. ಯಾಕೆಂದರೆ 2 ಲಕ್ಷ ದುಡ್ಡು ಅಂತಂದರೆ ಸುಮ್ಮನೆನಾ, ಅವ್ಳು 2 ಲಕ್ಷ ಲಾಭ ಹೊಡೆದ್ಲೀಗ. ಅವಳು ಮರ್ಯಾದೆನೂ ಮಾಡಿದ್ಲು, ಮರ್ಯಾದೆ ಮಾಡಿದ್ಲು, ಮನೆ ಬಿಟ್ಟೋಗ್ರಿ ಸೂರ್ಯ ಮೀನಾ ಅಂತ ಹೇಳಿದ್ಲು, ಹೆಂಗೆಲ್ಲ ಹೇಳಿರೋಳು. ಈಗ 2 ಲಕ್ಷ ಅಮೌಂಟ್ಗೋಸ್ಕರ ಆಸೆ ಪಟ್ಬಿಟ್ಟು ಕೇಸ್ನ ವಾಪಸ್ ತೊಗೊಳ್ತೀನಂತ ಡಿಸೈಡ್ ಮಾಡಿದ್ದಾಳೆ. ಸರಿ ಆಯಿತು ಕಣೆ, ನಾನು ಹೋಗಿ ಕಂಪ್ಲೇಂಟ್ನ ವಾಪಸ್ ತೊಗೊಂಡು ಕೊಟ್ಬಿಟ್ಟು ಬರ್ತೀನಿ, 2 ಲಕ್ಷ ಮಾತ್ರ ತುಂಬ ಹುಷಾರು, ಜಾಗ್ರತೆಯಿಂದ ಇಟ್ಕೋ, ನಮ್ಮ ಮನೇಲಿ ಮಾತ್ರ ಯಾವುದೇ ಕಾರಣಕ್ಕೂ ಈ ವಿಷಯನ ಮುಟ್ಸುವಾಗಿಲ್ಲ ನೀನು ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾಳೆ. ಇಲ್ಲಿ ಒಂದು ಕಡೆ ರಂಗನಾಥ್ ಅವರು ತುಂಬ ಫೀಲಿಂಗಿಂದ ಕೂತಿರ್ಬೇಕಾದಾಗ, ಅಪ್ಪ ಯಾಕಪ್ಪ ನೀನು ಊಟ ಮಾಡ್ದಂಗೆ ಕೂತಿದ್ಯಾ, ಎದ್ದಳಪ್ಪ ಊಟ ಮಾಡು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ನೋಡಪ್ಪ ಹೊಟ್ಟೆ ಹಸಿಯುತ್ತೆ, ಏನು ಗೊತ್ತಾ, ಮನಸ್ಸೇ ಸರಿ ಇಲ್ಲ ಅಂತಂದರೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಊಟ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಪ್ಪ ನೀನು ಊಟ ಮಾಡಿಲ್ಲ ಅಂತಂದರೆ ಮತ್ತೆ ಮಾತ್ರೆ ತೊಗೋಬೇಕು, ನಿನಗೆ ಹುಷಾರಿರಲ್ಲ, ನಮ್ಗೇನು ಅನಿಸುತ್ತೆ ಗೊತ್ತಾ, ನೋಡು ಮಂಜ ಕಳ್ತನ ಮಾಡಿದ್ದಾನೆ, ಶಾಂತಿ ಚೆನ್ನಾಗಿ ಗಲಾಟೆ ಮಾಡಿಬಿಟ್ಟು ಮನೆ ಬಿಟ್ಟೋಗೋರೆ ಸಕ್ಕರೆ, ಮತ್ತು ನಮ್ಮನ್ನು ಮನೆ ಬಿಟ್ಟೋಗಂತ ಬೇರೆ ಹೇಳಿದ್ದಾರೆ, ನಾವೀಗ ಮನೆ ಬಿಟ್ಟೋಗಿಲ್ಲ, ಮನೇಲೇ ಇದ್ದೀವಿ, ಈಗ ನಮ್ಮಿಂದ ನೀವು ಟೆನ್ಷನ್ ತೊಗೊಂಡು ಊಟ ಬಿಟ್ಟು ಕೂತ್ಕೊಂಡ್ರೆ ನಮಗೆ ಗಿಲ್ಟ್ ಫೀಲ್ ಆಗುತ್ತಪ್ಪ, ನೀವು ದಯವಿಟ್ಟು ಊಟ ಮಾಡಿಯಪ್ಪ, ಊಟ ಮಾಡಿ ಫಸ್ಟು ಮಾತ್ರೆನ ತೊಗೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೂಡ ಒಪ್ಕೊತಾರೆ. ತಿರ್ಗಿ ಇಲ್ಲೊಂದು ಕಡೆ ಸೂರ್ಯನಿಗೆ ಫೋನ್ ಮಾಡ್ತಾರೆ ಲಾಯರು ಸತ್ಯಣ್ಣ. ಫೋನ್ ಮಾಡಿಬಿಟ್ಟು, ಸರ್ ಹೇಳಿ ಸರ್ ಅಂತೇಳಿ ಎದ್ಬಿಟ್ಟು ಫೋನ್ನ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದ ತಕ್ಷಣ, ಸೂರ್ಯ ನಿಮ್ಮ ಕೆಲಸ ಮುಗೀತಪ್ಪ, ಶಾಂತಿ ಅವರು ಕಂಪ್ಲೇಂಟ್ನ ವಾಪಸ್ ತೊಗೊಂಡು ಆಯಿತು ಅಂತ ಹೇಳಿದ ತಕ್ಷಣ, ಏನು ಹೇಳ್ತಿದ್ದೀರಾ ಸರ್ ನೀವು ಅಂತ ಹೇಳ್ತಾರೆ. ಅಷ್ಟರಲ್ಲೇ ಈ ಕಡೆ ರೋಹಿಣಿ ಹಾಗೇ ಮನೋಜ್ ಇಬ್ಬರು ಬಂದು ಅದನ್ನು ಕೇಳಿಸ್ಕೊತಾರೆ. ಹಂಗಂದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ. ಸರ್ ಹೇಗೆಲ್ಲ ಸರ್ ಇದೆಲ್ಲ ಸಾಧ್ಯ ಅಂತ ಅಂದಾಗ, ಹೇಗೋ ಆಯ್ತಪ್ಪ, ಕಂಪ್ಲೇಂಟ್ನ ವಾಪಸ್ ತೊಗೊಂಡು ಆಲ್ರೆಡಿ ಸೈನ್ ಹಾಕಿದ್ದಾರೆ, ಇನ್ನು ಮಂಜುನ ಎಲ್ಲಿದ್ದಾನ ಕರ್ಕೊಂಡು ಬಂದು ಮನೇಲಿ ಬಿಟ್ಟು ಅವ್ನಿಗೊಂದು ಸ್ವಲ್ಪ ಬುದ್ಧಿ ಹೇಳಪ್ಪ, ಹುಷಾರಾಗಿರೋಕೆ ಹೇಳು ಇನ್ಮೇಲಾದರೂ ಅಂತ ಅಷ್ಟೇ ರೋಹಿಣಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಅವಳೇ ಮಾಡಿಸಿರೋದಲ್ವಾ.
ಹಾಗಾಗಿ ತುಂಬ ಶಾಕ್ ಆಗಿ ಮನೋಜು ರೋಹಿಣಿ ಇಬ್ಬರು ತುಂಬ ಶಾಕ್ ಆಗ್ತಾರೆ. ಆದರೆ ಇಲ್ಲಿ ಮಾತ್ರ ಸರು ತುಂಬ ಹುಷಾರಾಗಿರೋಕ್ಕೆ ಹೇಳ್ಬೇಕು ಅವ್ನಿಗಿನ್ಮೇಲೆ. ಏಕೆಂದರೆ ಈಗ ಒಂದು ಸರಿ ಪೊಲೀಸ್ನವ್ರು ಕಣ್ಣು ಬಿತ್ತು ಅಂತಂದರೆ ಪದೇ ಪದೇ ಏನಾದ್ರು ಇನ್ನೊಂದು ಸರಿ ಏನಾದರೂ ಕಳ್ತನಗಳಾದರೆ ಅವನ ಮೇಲೇ ಹಾಕ್ಬಿಡ್ತಾರಪ್ಪ. ನೀನು ತುಂಬ ಹುಷಾರಾಗಿ ಹೇಳ್ಬೇಕು, ಅವ್ನಿಗೊಂದು ಸ್ವಲ್ಪ ಬುದ್ಧಿ ಹೇಳ್ಬೇಕು ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಇವ್ರು ಹೇಳ್ತಾರೆ, ಸರ್ ಸತ್ಯಣ್ಣ ಅವರು ಹೇಳ್ತಾರೆ. ಹೇಳಿದ ತಕ್ಷಣ ಸರಿ ಸರ್ ಆಯಿತು, ನಾನು ಜಾಗೃತಿ ಗಿಡಕ್ಕೆ ಹೇಳ್ತೀನಿ ಅವ್ರು. ನನ್ನ ತಕ್ಷಣವೇ ತುಂಬ ಖುಷಿ ಆಗಿಬಿಡುತ್ತೆ ಸೂರ್ಯನಿಗೂ, ಮೀನಗೂ, ಆಮೇಲೆ ರಂಗನಾಥ್ ಅವ್ರಿಗೂ ತುಂಬಾ ಖುಷಿ ಆಗಿಬಿಡುತ್ತೆ. ಮತ್ತು ಹಾಗೇನೆ ಶ್ರುತಿ ರವಿ ಕೂಡ ಬರ್ತಾರೆ. ಏನು ಹೇಳ್ತಾ ಇದ್ದೀರಾ, ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ಲಾ ಅತ್ತೆ? ಅಯ್ಯೋ ಹೇಗೆಲ್ಲ ತೊಗೊಬಿಟ್ಟಿದ್ದಾರೆ, ತುಂಬ ಖುಷಿ ಆಗ್ತಿದೆ ಮೀನವ್ರೆ ಅಂತ ಹೇಳ್ಬಿಟ್ಟು ಹಂಗೆ ಕುಸ್ತು ಬಿದ್ದು ಹೋಗ್ತಾಳೆ ಮೀನಾ. ಹಂಗಂದ ತಕ್ಷಣ ಶ್ರುತಿ ಇದ್ಕೊಂಡು, ಅಲ್ಲ ಈ ವಾರದಿಂದ ನಿಮ್ಮ ಮುಖದಲ್ಲಿ ನಗುನೇ ನೋಡಿರಲಿಲ್ಲ, ಈಗ ನಿಮ್ಮ ಮುಖ ನೋಡಿದ ತಕ್ಷಣ ತುಂಬ ಸಂತೋಷ ಆಗ್ತಿದೆ ನನಗೆ ಅಂತ ಹೇಳಿ ಹೇಳ್ತಾಳೆ ಶ್ರುತಿ. ಹಾಗಂದ ತಕ್ಷಣವೇ ಮವ ಇನ್ನೇನು ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ರಲ್ವ, ಈಗ ಹೋಗಿ ಅತ್ತೆನ ಕರ್ಕೊಂಡು ಬನ್ನಿ ಮವ ನೀವೇ ಅಂತ ಹೇಳಿ ಹೇಳ್ತಾರೆ. ಅದಂತೂ ಸಾಧ್ಯ ಇಲ್ಲಮ್ಮ, ನಾನಂತೂ ಮನೆ ಬಿಟ್ಟು ಹೋಗಂತ ಏನು ಹೇಳಿಲ್ವಲ್ಲ, ಅವಳೆ ಗಂಡನ ಮೇಲೆ ಇಷ್ಟ ಇಲ್ಲ ಅಂತೇಳಿ ಹೋಗಿದ್ದಾಳೆ, ನಾನೇನಾದ್ರು ಇಷ್ಟ ಇಲ್ಲ ಅಂತ ಏನಾದ್ರು ಕಳಿಸಿದ್ನಾ ಅಂತೇಳಿ ಹೇಳಿದಾಗ ರೋಹಿಣಿ ಏನಂತೇಳಿ ಗೊತ್ತಾ ಇಲ್ಲಿ, ಹೌದು ಕಂಪ್ಲೇಂಟ್ ಅತ್ತೆ ಇಷ್ಟು ಬೇಗ ಈಸಿಯಾಗಿ ತೊಗೊಂಡ್ರಾ ಅಂತೇಳಿ ಹೇಳಿದಾಗ, ಯಾಕಮ್ಮ ನಿನ್ಗ್ಯಾಕೆ ನನ್ನ ಕಂಪ್ಲೇಂಟ್ನ ಇಷ್ಟು ಈಸಿಯಾಗಿ ತೊಗೊಂಡ್ರಂತ ಇದ್ರಲ್ಲಿ ಮಾತಾಡ್ತಿದ್ಯಾ, ಯಾಕೆ ನಿನ್ನ ಮುಖದಲ್ಲಿ ಖುಷಿನೇ ಇಲ್ವಲ್ಲ, ನಾವು ಇಷ್ಟೊಂದೆಲ್ಲ ಖುಷಿ ಆಚರಣೆ ಮಾಡ್ತಾ ಇದ್ದೀವಿ, ನಿನ್ನ ಮುಖದಲ್ಲಿ ಮಾತ್ರ ಖುಷಿನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗಲ್ಲ ಅತ್ತೆ ಇಷ್ಟು ಬೇಗ ಕಂಪ್ಲೇಂಟ್ನ ವಾಪಸ್ ತೊಗೊಂಡಿದ್ದಾರೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತೇಳಿ ಹೇಳ್ತಾರೆ. ಮನೋಜ ಅಷ್ಟೇ, ಅಯ್ಯೋ ಏನೋ ಮಾಡಿರ್ತಾರೆ ಹೇಳು, ಕಂಪ್ಲೇಂಟ್ನ ವಾಪಸ್ ತೊಗೊಂಡಿರ್ತಾರೆ, ಅಮ್ಮನಿಗೆ ಏನೋ ಯಾಮರ್ಸಿರ್ತಾರೆ ಅಂತ ಹೇಳ್ದೆ. ನೋಡು ನಿನ್ನ ಮನೋಜ, ನೀನು ಹೆಚ್ಚಿಗೆ ಮಾತಾಡಬೇಡ, ಸುಮ್ಮನೆ ಸೈಲೆಂಟಾಗಿ ನಿಂತ್ಕೋ ಅಷ್ಟೇ, ಈ ವಿಷಯಕ್ಕೆ ನೀನು ಎಂಟ್ರಿನೇ ಆಗಬೇಡ ಅಂತೇಳಿ ಸೂರ್ಯ ವಾರ್ನಿಂಗ್ ಕೊಡ್ತಾನೆ. ವಾರ್ನಿಂಗ್ ಕೊಟ್ಟ ತಕ್ಷಣ ಆದರೆ ಒಂದು ಸ್ವಲ್ಪನಾದರೂ ಇವಳ ಮೇಲೆ ಡೌಟ್ ಇರುತ್ತೆ, ಇವಳೊಂದು ಸ್ವಲ್ಪ ಆಶ್ಚರ್ಯ ಬೀಳ್ತಾಳಲ್ವ, ಹಾಗಾಗಿ ರಂಗನಾಥವ್ರು ಕೂಡ ಅವಳೇ ನೋಡ್ತಾ ಇರ್ತಾರೆ, ಇವಳೇನು ಇಷ್ಟೊಂದು ಆಶ್ಚರ್ಯ ಹಿಂಗೆ ಮಾತಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು. ತಿರ್ಗಿ ಆಮೇಲೆ ಅಪ್ಪ ಹೋಗಪ್ಪ ಕರ್ಕೊಂಡು ಬಾ ಅಮ್ಮನ್ನ ಅಂತೇಳಿ ರವಿ ಹೇಳ್ತಾನೆ. ಇಲ್ಲಪ್ಪ ನಾನು ಮನೆ ಬಿಟ್ಟು ಹೋಗಂತ ಅವಳಿಗೆ ಖಂಡಿತವಾಗ್ಲೂ ಹೇಳಿಲ್ಲ, ಅವಳೇ ಬಿಟ್ಟೋಗಿದ್ದಾಳೆ, ಈಗ ನಾನೇನಾದರೂ ಓದೆ ಅಂತ ಇಟ್ಕೋ, ನಾನು ಸದ್ರ ಆಗ್ತೀನಿ ಕಣಪ್ಪ, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮನೋಜ್ ಇದ್ಕೊಂಡು ನಾನು ಹೋಗ್ತೀನಿ ಅಂತಂದಾಗ, ಸುಮ್ಮನೆ ಇರೋ ನೀನು, ನಾನು ಹೋಗ್ತೀನಿ ಅಂತ ಕುಣಿತಾನೆ. ಅಪ್ಪ ಅಮ್ಮ ತಿರ್ಗಾ ದೂರ ಆಗ್ತಾರೆ, ತಿರ್ಗಾ ಲಕ್ಕಿನೇ ಬರಬೇಕಾಗುತ್ತೆ ಇವ್ರನ್ನ ಒಂದು ಮಾಡೋಕ್ಕೆ, ನೀನು ಹೋಗ್ತೀಯಂತೆ, ಅಪ್ಪ ಹೋಗಿ ಕರ್ಕೊಂಡು ಬರಲಿ, ಸುಮ್ಮನೆ ಇರು ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ಸೂರ್ಯ ನಾನು ಹೋಗಲ್ಲ, ನಾನು ಸದ್ರಾಗ್ಬಿಡ್ತೀನಿ, ಅವಳಾಗ ಅವಳು ಹೋಗಿ, ನಾನು ಹೆಂಗೆ ಕಳಿಸಿಲ್ಲ ಅವಳನ್ನ ಮನೆ ಬಿಟ್ಟು, ಅವಳೇ ಹೋಗಿದ್ದಾಳೆ, ಅವಳು ಖಂಡಿತವಾಗಿ ಬರ್ತಾಳೆ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಪ್ಪ, ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಪಾಡಿಗೆ ಅವ್ರು ಎದ್ದು ಹೋಗ್ತಾರೆ, ಏನೂ ರೆಸ್ಪಾನ್ಸೇ ಮಾಡೋದಿಲ್ಲ. ತಿರ್ಗಾ ಇವ್ರೇನು ಹಿಂಗೆ ಹೋಗ್ಬಿಟ್ರು ರೆಸ್ಟ್ ಮಾಡಬೇಕು ಅಂತ, ಈಗ ಸಕ್ಕರೆನ ಯಾರು ಕರ್ಕೊಂಡು ಬರೋದು ಅಂತೇಳಿ ಸೂರ್ಯ ಯೋಚನೆ ಮಾಡ್ತಾ ಇರ್ಬೇಕಾದಾಗ ಇಲ್ಲಿ ಒಂದು ಕಡೆ ರೋಹಿಣಿ ಮಾತ್ರ ತುಂಬ ಶಾಕ್ ಆಗಿರುತ್ತೆ. ಇದೇನು ಹೀಗಾಗೋಯ್ತಲ್ಲ, ನಾನೇನೋ ಮಾಡಿದೆ, ಇದೇನೋ ಆಗೋಯ್ತು ಅಂತ ಹೇಳ್ಬಿಟ್ಟು ಒಂದು ಕಡೆ ತುಂಬ ಶಾಕ್ ಆಗಿರುತ್ತೆ. ಆದರೆ ಇಲ್ಲಿ ಲಾಯರ್ ಮಾತ್ರ ತುಂಬ ಖುಷಿಯಿಂದ ಕುಂತಿರ್ತಾರೆ. ತಿರ್ಗಿ ಆಮೇಲೆ ಸೂರ್ಯ ಮೀನಾ ಇಲ್ಲಿಗಿಬ್ರು ಬರ್ತಾರೆ. ಬಂದು ಸರ್ ನಮಸ್ತೆ ಸರ್ ಅಂತ ಅಂದಾಗ, ನೋಡಪ್ಪ ಸೂರ್ಯ ಮತ್ತೇನಕ್ಕೆ ಬಂದಪ್ಪ ಅಂದಾಗ, ಸರ್ ಸ್ವೀಟ್ ಕೊಡೋಣಂತ ಬಂದೆ ಸರ್, ನನ್ನ ಖುಷಿಗೆ ತಡ್ಕೊಳಕ್ಕಾಗಿಲ್ಲ, ನಿಮಗೆ ಸ್ವೀಟ್ ಕೊಡಬೇಕಂತ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಕಣಪ್ಪ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ ಸರ್, ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ ನಾನು ಡೈರೆಕ್ಟಾಗ. ಸರ್ ಆಯಿತು ಸರ್ ಸ್ವೀಟ್ ತಿನ್ನಿ ಸರ್ ಬನ್ನಿ ಸರ್ ಒಂದು ಟೀ ಕುಡಿಸ್ತೀನಿ ನಿಮಗೆ ಅಂತಂದಾಗ, ನೋಡಪ್ಪ ನಾನು ಟೀನ ಖಂಡಿತವಾಗ್ಲೂ ನಾನು ಎಲ್ಲಿ ಕುಡಿಯಲ್ಲ, ನಮ್ಮ ಭೂಮಿ ಅಂಗಡಿಲಿ ಮಾತ್ರ ನಾನು ಟೀ ಕುಡಿಯೋದು ಅಂತಂದಾಗ, ಸರಿ ಸರ್ ಆಯಿತು, ಯಾವಾಗಾದರೂ ಮತ್ತೆ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಿಮಗೆ ಟೀ ಕುಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಟೈಮು ಇಂಥ ಪೊಲೀಸ್ ಸ್ಟೇಷನ್ ಹತ್ರ ಭೂಮಿ ಅಂಗಡಿ ಇಟ್ಕೊಂಡಿದ್ದಾಳೆ, ಅಲ್ಲಿಗೆ ಬಂದು ಏನಾದರೂ ನೀನು ಸತ್ಯಣ್ಣ ಯಾರು ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ, ಅಲ್ಲಿ ನನ್ನ ಮೀಟ್ ಮಾಡ್ಬೋದು, ಹಾಗೆಯೇ ಟೀ ಕೂಡ ಕುಡಿಸ್ಬೋದು ನೀನು ಅಂತ ಹೇಳ್ಬಿಟ್ಟು ಸತ್ಯಣ್ಣವ್ರು ಹೇಳ್ತಾರೆ. ಆಯಿತು ಸರ್, ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ನಾನು ಬಾಡಿಗೆ ಗಾಡಿ ತೊಗೊಂಡು ಬಂದಾಗ ನಿಮ್ಮನ್ನ ಖಂಡಿತವಾಗ್ಲೂ ಅಲ್ಲಿ ನಾನು ಸತ್ಯಣ್ಣ ಅಂತ ಕೇಳ್ಕೊಂಡು ಬಂದು ನಿಮಗೆ ಟೀ ಕುಡಿಸ್ತೀನಿ, ಅವತ್ತು ನಾವಿಬ್ಬರೂ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಸತ್ಯಣ್ಣವ್ರು ತುಂಬ ಖುಷಿ ಆಗಿಬಿಡ್ತಾರೆ ಹಂಗೆ ಅಂದ ತಕ್ಷಣವೇ. ಸರಿ ಕಣಪ್ಪ ಆಯಿತು ಅಂತ ಹೇಳಿ ಹೇಳ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.